ಎಮ್ಎಲ್ಎಗಳು ಮಂತ್ರಿಗಳ ಮೇಲೆ ಈ ರೀತಿ ಮಾಡ್ತಾರೆ ಅಂದ್ರೆ ಅವರು ನಾರ್ಮಲ್ ಆಗಿರಕ್ಕಂತೂ ಸಾಧ್ಯ ಇಲ್ಲ, ಅವರು ಬಲಿಷ್ಠರಾಗೇ ಇರಬೇಕು. ಈ ರೀತಿ ಇರುವಾಗ ಇಷ್ಟು ಶಕ್ತಿ ಇರೋರು ಯಾರು ಅಂತ ಅದ್ರ ಬಗ್ಗೆ ರಾಜಣ್ಣ ಅವರೇ ತಿಳಿಸ್ಬೇಕಾಗ್ತದೆ. ಯಾರ್ಯಾರ ಬಗ್ಗೆ ಈ ರೀತಿ ಚರ್ಚೆಗಳು ನಡೀತಾ ಇದೆ ನಾನು ಅದ್ರ ಬಗ್ಗೆ ಉಲ್ಲೇಖ ಮಾಡೋದಕ್ಕೆ ಹೋಗೋದಿಲ್ಲ. ಇವತ್ತು ಸ್ವತಃ ಒಬ್ಬ ಸಚಿವರು, ಸೀನಿಯರ್ ಮೋಸ್ಟ್ ಮಿನಿಸ್ಟರ್, ಸಹಕಾರ ಸಚಿವರು ಇವತ್ತು ಬಹಿರಂಗವಾಗಿ ಸದನದ ಒಳಗಡೆನೂ ಕೂಡ ಹೇಳಿಕೆಯನ್ನು ನೀಡಿದ್ದಾರೆ. ಸತೀಶ್ ಜಾರಕಿಹೊಳಿ ಸಚಿವರು ಕೂಡ ಹೇಳಿಕೆಯನ್ನು ನೀಡಿದ್ದಾರೆ. ಈಗಾಗಲೇ ಅದು ಮುಖ್ಯಮಂತ್ರಿಗಳ ಗಮನಕ್ಕೂ ಕೂಡ ಹೋಗಿದೆ. ಬೇರೆ ಬೇರೆ ಪಕ್ಷದ ರಾಷ್ಟ್ರೀಯ ನಾಯಕರ ಮೇಲೂ ಕೂಡ ಆಗಿದೆ ಅನ್ನೋ ಮಾತನ್ನು ಸ್ವತಃ ರಾಜಣ್ಣವರು ಕೂಡ ಹೇಳಿರೋದ್ರಿಂದ ಇದನ್ನು ಇದರ ಹಿಂದೆ ಯಾರಿದ್ದಾರೆ ಅನ್ನೋದನ್ನು ಅವರೇ ಬಹಿರಂಗಪಡಿಸ್ಬೇಕು. ಈಗ ಎಮ್ಎಲ್ಎಗಳು ಮಂತ್ರಿಗಳ ಮೇಲೆ ಈ ರೀತಿ ಮಾಡ್ತಾರೆ ಅಂದ್ರೆ ಅವರು ನಾರ್ಮಲ್ ಆಗಿರಕ್ಕಂತೂ ಸಾಧ್ಯ ಇಲ್ಲ, ಅವರು ಬಲಿಷ್ಠರಾಗೇ ಇರಬೇಕು. ಈ ರೀತಿ ಇರುವಾಗ ಇಷ್ಟು ಶಕ್ತಿ ಇರೋರು ಯಾರು ಅಂತ ಅದ್ರ ಬಗ್ಗೆ ರಾಜಣ್ಣ ಅವರೇ ತಿಳಿಸ್ಬೇಕಾಗ್ತದೆ. ಯಾರ್ಯಾರ ಬಗ್ಗೆ ಈ ರೀತಿ ಚರ್ಚೆಗಳು ನಡೀತಾ ಇದೆ ನಾನು ಅದ್ರ ಬಗ್ಗೆ ಉಲ್ಲೇಖ ಮಾಡೋದಕ್ಕೆ ಹೋಗೋದಿಲ್ಲ. ಇವತ್ತು ಸ್ವತಃ ಒಬ್ಬ ಸಚಿವರು, ಸೀನಿಯರ್ ಮೋಸ್ಟ್ ಮಿನಿಸ್ಟರ್, ಸಹಕಾರ ಸಚಿವರು ಇವತ್ತು ಬಹಿರಂಗವಾಗಿ ಸದನದ ಒಳಗಡೆನೂ ಕೂಡ ಹೇಳಿಕೆಯನ್ನು ನೀಡಿದ್ದಾರೆ. ಸತೀಶ್ ಜಾರಕಿಹೊಳಿ ಸಚಿವರು ಕೂಡ ಹೇಳಿಕೆಯನ್ನು ನೀಡಿದ್ದಾರೆ. ಈಗಾಗಲೇ ಅದು ಮುಖ್ಯಮಂತ್ರಿಗಳ ಗಮನಕ್ಕೂ ಕೂಡ ಹೋಗಿದೆ. ಬೇರೆ ಬೇರೆ ಪಕ್ಷದ ರಾಷ್ಟ್ರೀಯ ನಾಯಕರ ಮೇಲೂ ಕೂಡ ಆಗಿದೆ ಅನ್ನೋ ಮಾತನ್ನು ಸ್ವತಃ ರಾಜಣ್ಣವರು ಕೂಡ ಹೇಳಿರೋದ್ರಿಂದ ಇದನ್ನು ಇದರ ಹಿಂದೆ ಯಾರಿದ್ದಾರೆ ಅನ್ನೋದನ್ನು ಅವರೇ ಬಹಿರಂಗಪಡಿಸ್ಬೇಕು.